ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 241. ಇವತ್ತಿನ ಕತೆ ಅಶೋಕದತ್ತ ಮತ್ತು ಕಪಾಲ ಸ್ಫೋಟ. ಹಿಂದೆ ಕಾಳಿಂದಿ ನದಿ ತೀರದಲ್ಲಿ ಒಂದು ಅಗ್ರಹಾರ ಇತ್ತು. ಅಲ್ಲಿ ಸಾಕಷ್ಟು ಬ್ರಾಹ್ಮಣರುಗಳು ನೆಮ್ಮದಿಯಾಗಿ ವಾಸ ಮಾಡಿಕೊಂಡಿದ್ದರು. ಅಲ್ಲಿ ಗೋವಿಂದ ಸ್ವಾಮಿ ಅನ್ನುವಂಥ ಬ್ರಾಹ್ಮಣ ಗೃಹಸ್ಥ ಇದ್ದಾನೆ. ಅವನಿಗೆ 2 ಮಕ್ಕಳು. ಮೊದಲನೇವನು ಅಶೋಕದತ್ತ, ಎರಡನೇವನು ವಿಜಯದತ್ತ. ಇಬ್ಬರು ಶಾಲೆಗೆ ಹೋಗ್ತಾ ಇದ್ದರು, 7-8 ವರ್ಷದ ಹುಡುಗರು. ಸರಿ, ಅವನೇನು ಮಾಡಿಬಿಟ್ಟ, ಅಲ್ಲಿ ಇದ್ದಕ್ಕಿದ್ದಾಗೆ ಕಾಳಿಂದಿ ನದಿ ಬತ್ತು ಹೋಯಿತು. ಮಳೆ ಬರಲೇ ಇಲ್ಲ, ಬರಗಾಲ. ಏನು ಮಾಡಬೇಕು? ಹೊಟ್ಟೆಗೆ ತೊಂದರೆ ಆಯಿತು. ಏನು ಆಸ್ತಿ ಪಾಸ್ತಿ ಇಲ್ಲಪ್ಪ, ಇಲ್ಲೆಲ್ಲೋ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದೆ. ಎಲ್ಲಿ ಹೆಂಡತಿ ಮಕ್ಕಳು ಕರ್ಕೊಂಡು ವಲಸೆ ಬಂದುಬಿಟ್ಟೆ. ಎಲ್ಲಿ ಬಂದ? ಕಾಶಿ ಪಟ್ಟಣದ ಹತ್ತಿರ ಬಂದುಬಿಟ್ಟಿದ್ದಾನೆ ರಾತ್ರಿ. ಅಲ್ಲಿ ಯಾವುದೋ ದೇವಸ್ಥಾನ ಜಗಲಿ ಮೇಲೆ ಬಹಳ ಜನ ನಿರಾಶ್ರಿತರು ಮಲಗಿದ್ರು. ಇವನು ಸಹಿತ ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಬಂದು ಮಲ್ಕೊಂಡಿದ್ದ. ಆದರೆ ಎರಡನೇ ಮಗ ವಿಜಯದತ್ತ, 7-8 ವರ್ಷದ ಹುಡುಗ, ಜ್ವರ ಬಂದುಬಿಟ್ಟಿದೆ. ಚಳಿಯಿಂದ ಗಡಗಡ ನಡುಗ್ತಿದ್ದಾನೆ. ಅಪ್ಪ ಚಳಿ 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 ಅಂತಿದ್ದಾನೆ. ಬೆಚ್ಚಿಗೆ ಹೊಸೋದಕ್ಕೆ ಬಟ್ಟೆ ಸಹಿತ ಇಲ್ಲ. ಅಪ್ಪ ಚಳಿ ಚಳಿ ಅಂತ ಸತ್ಯ ಹೋಗೋಂಗೆ ಆಗ್ಬಿಡ್ತು. ದೂರದಲ್ಲಿ ಬೆಂಕಿ ಕಾಣಿಸ್ತಾ ಇತ್ತು. ಅಪ್ಪ ಅಲ್ಲಿ ಹೋಗೋಣ ಕಣಪ್ಪ, ಬೆಂಕಿ ಕಾಸ್ಕೋಬೇಕು ಅಂದ ಹುಡುಗ. ಅಯ್ಯೋ ಬೇಡ ಕಂದ, ಅದು ಸ್ಮಶಾನ ಕಣೋ, ಸ್ಮಶಾನದಲ್ಲಿ ದೆವ್ವ ಇರ್ತಾವೆ, ನೀನು ಹೆದರ್ಕೊಳ್ತೀಯ. ಅಪ್ಪ ಬೇಡಪ್ಪ, ಕರ್ಕೊಂಡು ಹೋಗು, ನಾನು ಹೆದರ್ಕೊಳ್ಳಲ್ಲ ಅಂದ. ಪಾಪ ಮಗನ ಉಳಿಸ್ಕೊಳ್ಳೋಕ್ಕೆ ಸೀದಾ ಎತ್ಕೊಂಡು ಸೀದಾ ಸ್ಮಶಾನಕ್ಕೆ ಕರ್ಕೊಂಡು ಹೋದ. ಹುಡುಗ ಹೆದರ್ಲಿಲ್ಲ. ಸರಿಯಲ್ಲಿ ಯಾವುದೋ ಚಿತೆ ಹೆತ್ತು ಉರಿತಾ ಇತ್ತು. ಅಪ್ಪ ಮಗ ಕೂತರು ಬೆಂಕಿ ಕಾಸ್ಕೊಳ್ತಾ ಇದ್ದ. ಹುಡುಗನ ಧೈರ್ಯ ಬಂದುಬಿಡ್ತು. ಆಟ ಆಡೋ ರೀತಿ ಒಂದು ಕೋಲ್ ತೊಗೊಂಡು ಏನು ಮಾಡಿಬಿಟ್ಟ, ಕೆಂಡನ ಬಡಿತಾ ಇದ್ದ. ಅಲ್ಲೇನಾಗಿದೆ, ಒಂದು ಮಾನವ ಬುರುಡೆ ಅದು ಸಹಿತ ಉರಿತಾ ಇತ್ತು. ಹುಡುಗ ತಮಾಷೆಗೆ ಅಜ್ಜಲ್ಲಿ ಜೋರಾಗಿ ಒಂದ್ಸಲಿ ಬಡ್ದ. ಅಲ್ಲೇನಾಗ್ಬಿಟ್ಟಿದೆ, ಮಾನವ ತಲೆ ಬುರುಡೆ ಒಳಗೆ ಹತ್ಕೊಂಡು ಉರಿತಿತ್ತಲ್ಲ, ಏನೋ ಒಂದು ದ್ರವ ಇತ್ತು, ಅದು ಬಂದು ಹುಡುಗನ ಬಾಯಿಗೆ ಬಿದ್ದು. ಏನು ಆಶ್ಚರ್ಯ! ಯಾವಾಗ ತಲೆ ಬುರುಡೆಯಲ್ಲಿರೋ ಒಂದು ದ್ರವ ಈ ಹುಡುಗನ ಬಾಯಿಗೆ ಬಿತ್ತೋ, ಇವನು ಸ್ವರೂಪ ಬದಲಾಗಿಬಿಡ್ತು. ಇವನು ದೈತ್ಯಾಕಾರ ಆಗಿಬಿಟ್ಟ, ರಾಕ್ಷಸ ಆಗಿಬಿಟ್ಟ. ಮೈ ತುಂಬ ಕೂದಲು, ಬಕೋರಿಯಲ್ಲಿ ಬಂದ್ಬಿಡ್ತು. ಕತ್ತಿ ಬೇರೆ ಕೈಯಲ್ಲಿದೆ. ಅಪ್ಪನೇ ತಿನ್ನಕ್ಕೆ ಹೋಗಿಬಿಟ್ಟ. ಆ ಕಡೆ ಯಾರೋ ಕರೆದಂಗಾಯ್ತು, ಕಪಾಲ ಸ್ಫೋಟ. ಅವ್ನು ನಿಮ್ಮ ಅಪ್ಪನಿಗೆ ಕೊಲ್ಲಬಾರ್ದು, ಬಾಯಿ ಕಡೆ ನಮ್ಮ ಲೋಕಕ್ಕೆ ಹೋಗೋಣ ಅಂತ ಬಂತು. ಅವನ ಆ ಕಡೆ ಹೋಗ್ಬಿಟ್ಟ. ಹುಡುಗ ಮಾಯ ಆಗಿಬಿಟ್ಟ. ಇವನಿಗೆ ಭಾಳ ದುಃಖ ಆಯಿತು. ಅಯ್ಯೋ, ಎದೆದೆ ಪಡ್ಕೊಂಡ. ನಾನು ಸ್ಮಶಾನ ಕರ್ಕೊಬಂದು ಹುಡುಗನನ್ನು ನಾನೇ ಎಲ್ಲೋ ನಾಶ ಮಾಡಿಬಿಟ್ಟೆ ಅಂತೇಳಿ ಸೀದಾ ಬಂದ. ಹೆಂಡತಿ ಮಗನಿಗೆ, ದೊಡ್ಡ ಮಗನಿಗೆ ಇರೋ ಕಥೆಯೆಲ್ಲ ಹೇಳ್ದ. ಏನು ಮಾಡೋದು, ಸಮಾಧಾನ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಊರಿನಲ್ಲಿ ಇದ್ದೋಗೊಬ್ಬ ಜ್ಯೋತಿಷಿ ಒಂದು ಭವಿಷ್ಯ ಹೇಳಿದ ನೆನಪಿತ್ತು. ಕೇಳಿದ್ದ, ನನ್ನ ಮಕ್ಕಳಿಬ್ಬರು ಏನಾಗ್ತಾರೆ ಅಂತ. ಇಬ್ಬರು ಯೋಗ್ಯರಾಗಿ ಬೆಳೀತಾರಪ್ಪ, ಏನು ಯೋಚನೆ ಮಾಡಬೇಡ. ಆದರೆ ಸಣ್ಣವನ ಜೊತೆಗೆ ನಿಮಗೆ ಸದ್ಯದಲ್ಲೇ ವಿಯೋಗ ಬರುತ್ತೆ, ಮುಂದೆಲ್ಲ ಒಂದಾಗ್ತೀರಾ ಅಂತ ಹೇಳಿದ್ದನ್ನು ಜ್ಯೋತಿಷಿ ನೆನೆಸ್ಕೊಂಡು ಸೀದಾ ಬೆಳಗ್ಗೆ ಕಾಶಿ ಪಟ್ಟಣದೊಳಗೆ ಹೋದರು. ಒಬ್ಬ ವರ್ತಕನನ್ನು ಈತ ಭೇಟಿ ಮಾಡ್ದ. ತನ್ನ ಹೆಸರು ಗೋವಿಂದ ಸ್ವಾಮಿ, ನಾನು ಹೀಗೆ ಬ್ರಾಹ್ಮಣ ಅಂತ ಹೇಳಿದಾಗ, ಏನಾದ್ರು ಆಶ್ರಯ ಕೊಡಿ ಅಂದಾಗ, ನಮ್ಮನೆ ಪೂಜೆ ಮಾಡ್ಕೊಂಡಿರಪ್ಪ, ಮತ್ತು ನಮ್ಮ ಅಂಗಡಿ ಲೆಕ್ಕ ಬರೀತೆ ಅಂದ್ಕೊಳ್ಳಿ ಒಪ್ಕೊಂಡು ಬಿಟ್ಟ. ವರ್ತಕನ ಆಶ್ರಯದಿಂದ ನಮ್ಮ ಗೋವಿಂದ ಸ್ವಾಮಿ ತನ್ನ ಮಗನನ್ನು ಬೆಳೆಸ್ತಾ ಇದ್ದಾನೆ. ನಮ್ಮ ಅಶೋಕದತ್ತ ಶಾಲೆಗೆ ಹೋದ. ಒಳ್ಳೆ ವಿದ್ಯಾರ್ಥಿ, ಏನು ವೇದಾಧ್ಯಯನ ಮಾಡಿದ್ದಾನೆ, ಜೊತೆಗೆ ಲೌಕಿಕ ವ್ಯವಹಾರಗಳು ಕಲಿತ. ಈ ಹುಡುಗನಿಗೆ ಒಂದು ವಿಚಿತ್ರವಾದ ಒಂದು ಹವ್ಯಾಸ ಬೆಳೆದ್ಬಿಡ್ತು. ಅದು ಹತ್ತಿರದಲ್ಲಿ ಒಂದು ಗರಡಿ ಮನೆ ಇತ್ತು. ಹೋದ, ಇವನು ಸಾಮ್ ಮಾಡ್ದ. ಅಲ್ಲಿ ಕುಸ್ತಿ ಕಲಿಯಕ್ಕೆ ಶುರು ಮಾಡಿಬಿಟ್ಟ. ಇವನಿಗೆ 18 ವರ್ಷ ಆಗೋಷ್ಟೊತ್ತಿಗೆ ಆ ಊರಿನಲ್ಲಿ ಇವನಂತ ಜಟ್ಟಿನೇ ಇಲ್ಲ. ಇವನ ಜೊತೆ ಕುಸ್ತಿ ಆಡೋಕ್ಕೆಲ್ಲ ಹೆದರ್ತಾರೆ. ಏನು ಒಳ್ಳೆ ಉಕ್ಕಿನ ಮೈಕಟ್ಟು, ಬಹಳ ಒಳ್ಳೆಯ ಜಟ್ಟಿಯಾಗಿಬಿಟ್ಟಿದ್ದ. ಹೀಗೆ ಇದ್ದ ಹುಡುಗನಿಗೆ 22-23 ವರ್ಷ ಆಗಿದೆ ಅಶೋಕದತ್ತನಿಗೆ. ಅವತ್ತು ಕಾಶಿನಲ್ಲಿ ಏನಾಗಿದೆ, ಯಾರೋ ದಕ್ಷಿಣದಿಂದ ರಾಚಮಲ್ಲ ಅಂತ ಹೇಳಿ ಒಬ್ಬ ಜಟ್ಟಿ ಬಂದುಬಿಟ್ಟಿದ್ದಾನೆ. ಕಾಶಿ ರಾಜನ ಎಲ್ಲ ಪೈಲ್ವಾನ್ಗಳಿಗೆ ಸವಾಲಾಗ್ದ, ಬನ್ನಿ ಯಾರಿದ್ದೀರಾ ನನ್ನ ಜೊತೆ ಕುಸ್ತಿ ಆಡಿ ಅಂತ. ಸರಿ, ಎಲ್ಲ ಪೈಲ್ವಾನ್ಗಳು ಬಂದರು. ರಾಚಮಲ್ಲಿಂದ ಸೋತು ಮಣ್ಮುಕ್ಕೋದು. ಅವ್ನು ಸವಾಲಾಗ್ದ, ಬರ್ರಿ ವೀರಿದ್ರನ ಜೊತೆಗೆ ಕುಸ್ತಿ ಮಾಡಿ ಅಂತ. ಆಗ ಅಶೋಕದತ್ತ ಬಟ್ಟೆ ಬಿಚ್ಚಿ ಅವನ ಜೊತೆ ಕುಸ್ತಿ ನಿಂತೇ ಬಿಟ್ಟ. ಒಳ್ಳೆ ಭರ್ಜರಿ ಮೈಕಟ್ಟು. ಯಾರು ಹುಡುಗ ಅಂತೆಲ್ಲ ನೋಡ್ತಿದ್ದಾರೆ. ಕೆಲವೇ ಜನಕ್ಕೆ ಆ ಗರಡಿಯವ್ರಿಗೆ ಗೊತ್ತಿತ್ತು ನಮ್ಮ ಹುಡುಗ ಅಂತೇಳಿ ಘೋರವಾದಂಥ ಇವರಿಬ್ಬರಿಗೂ ಕುಸ್ತಿ ಕಾಳಗ ನಡೆದು ಬಿಡ್ತು. ರಾಚಮಲ್ಲ ಪ್ರಸಿದ್ಧನಾಗಿರೋ ಇವನು ಹುಡುಗ, ಆದರೆ ಅವನನ್ನು ಮಣ್ಣು ಮುಗಿಸಿ ಸೋಲ್ಸೇ ಬಿಟ್ಟ. ಎಲ್ಲ ಜೈಕಾರ ಹಾಕಿಬಿಟ್ರು. ರಾಚಮಲ್ಲ ಸೋತೆ ಅಂತ ಒಪ್ಕೊಂಡು ಬಿರುದು ಬಾವಲಿ ಇವನಿಗೆ ಕೊಟ್ಟು ಹೋದ. ಮಹಾರಾಜನಿಗೆ ಬಹಳ ಸಂತೋಷ ಆಗಿಬಿಡ್ತು. ಅವನು ಬಾಯಿ ತಪ್ಪಿಕೊಂಡು, ಯಾರಪ್ಪ ನೀನು ಅಂದಾಗ, ಹೀಗೆ ನಾನು ಅಶೋಕದತ್ತ ಹಿಂಗೆ ಹೇಳಿದಾಗ, ಅಪ್ಪ ವಿದ್ಯಾವಂತ ಶೂರಧೀರ ಆಗಿದ್ದೀಯಾ, ನೀನು ಒಲಿಬಾರ್ದು, ಬಾ ನನ್ನ ಹತ್ರ ಅಂತ ಅವನಿಗೇನು ಮಾಡ್ದ, ಒಂದು ಸಣ್ಣ ಸೇನಾದಳಕ್ಕೆ ಮುಖ್ಯಸ್ಥನ ಮಾಡಿ ಇಟ್ಕೊಂಡ್ಬಿಟ್ಟ ರಾಜ, ಕಾಶಿ ರಾಜ. ಸರಿ, ಹೀಗಿರ್ಬೇಕಾದ್ರೆ ಏನಾಗಿದೆ, ಒಂದಿನ ಸಾಯಂಕಾಲ
ದೇವಸ್ಥಾನಕ್ಕೆ ಹೋಗಿ ರಾಜ ಈ ಅಶೋಕದತ್ತನ ಜೊತೆಗೆ ಬರ್ತಾ ಇದ್ದ. ಅಲ್ಲೇ ಹತ್ತಿರದಲ್ಲಿ ಸ್ಮಶಾನ. ಅಯ್ಯೋ ಕಾಪಾಡಿ ಕಾಪಾಡಿ, ನೀರು ನೀರು, ಬಾಯರ್ಕೆ ನೀರು ಕೊಡಿ, ಪುಣ್ಯ ಕಟ್ಕೊಡಿ ಅಂತ ಕೂಗ್ದಂಗೆ ಯಾವುದೋ ಆಕ್ರಂದನ ಕೇಳಿಸ್ತು. ರಾಜನಿಗೆ ಮನ್ಸು ಕರೆತು, ಅಶೋಕದತ್ತ ನೋಡಪ್ಪ ಯಾರನ್ನಾರು ನೀರು ಕಳಿಸು, ಅದು ಯಾರೋ ನೀರು ನೀರು ಅಂತಿದ್ದಾರೆ ಸ್ಮಶಾನದಲ್ಲಿ. ಪ್ರಭು ಸೇವಕರಿದ್ದಾರೆ, ನೀವು ಅರಮನೆಗೆ ಹೋಗಿ ಸ್ಮಶಾನಕ್ಕೆ ಯಾರು ಹೋಗಿ ಕೊಡೋ ಧೈರ್ಯಸ್ತ್ರಿಲ್ಲ, ಅದೇನೋ ನಾನು ನೋಡ್ಕೊಳ್ತೀನಿ ಅಂತೇಳಿ ನೀರಿನ ಪಾತ್ರೆ ತೊಗೊಂಡು ಸ್ಮಶಾನಕ್ಕೆ ಬಂದ. ನೋಡ್ತಾನೆ ಶಿಲುಬೆಗೆ ಏರಿಸಿದ್ದಾರೆ, ಹತ್ತಿರದ ಶಿಲುಬೆ ಮೇಲೆ ಒಬ್ಬ ಶೂಲಕ್ಕೇರಿಸಿದ್ದಾರೆ. ಅಲ್ಲೊಬ್ಬ ಕಳ್ಳ ಇನ್ನೂ ಜೀವ ಹೋಗಿಲ್ಲ, ನರಳುತ್ತಿದ್ದಾನೆ. ಕೆಳಗಡೆ ಒಬ್ಬಳು ಹೆಣ್ಣುಮಗಳು ನೀರಿಟ್ಕೊಂಡು ಕೂತಿದ್ದಾರೆ. ಅಮ್ಮ ಯಾರು ನೀನು ಅಂದಾಗ ಆತನ ಹೆಂಡ್ತಿಯಪ್ಪ, 3 ದಿನ ಆಗಿದೆ ಜೀವ ಹೋಗಿಲ್ಲ ಕಣಪ್ಪ, ನೀರು ಕೊಡ್ಸೋಣ ಅಂತ ಬಂದೆ, ಈ ಹತ್ರ ಇದೆ, ಏನು ಮಾಡಲಿ ಅಂದಾಗ, ಹೆದರಬೇಡ ತಾಯಿ, ನಾನು ಸಹಿತ ಮಹಾರಾಜ ಆಜ್ಞೆಯಿಂದ ನೀರು ತಂದಿದ್ದೀನಿ, ಒಂದು ಕೆಲಸ ಮಾಡಿ, ನಿನ್ನ ತಮ್ಮ ಇದ್ದಂಗೆ, ನಾನು ಮಗ ಇದ್ದಂಗೆ, ಆಪಧರ್ಮ, ನೀನು ನನ್ನ ಹೆಗಲ ಮೇಲೆ ನಿಂತ್ಕೋ, ಆ ಪುಣ್ಯಾತ್ಮನಿಗೆ ನೀರು ಕುಡಿಸು ಅಂದಾಗ ಅವಳು ಹಾಗೆ ನೀರು ಕುಡಿಸಿ ಹೆಗಲ ಮೇಲೆ ಹತ್ಕೊಂಡು ನಿಂತುಬಿಟ್ಲು. ಇವ್ನು ನೋಡ್ತಾನೆ, ಇವನ ಮುಖದ ಮೇಲೆ ಕೆಳಗಡೆ ರಕ್ತ ಬೀಳ್ತಾ ಇದೆ. ಇದೇನು ಇವ್ನು ನೋಡ್ತಾನೆ, ದುಷ್ಟಂತೂ ಚಾಕು ತಗೊಂಡು ಚುಚ್ಚಿ ಚುಚ್ಚಿ ಆ ದೇಹದಲ್ಲಿ, ಮನುಷ್ಯ ದೇಹದಲ್ಲಿ ಮಾಂಸ ತಿಂತಿದ್ದಾಳೆ. ಸಿಟ್ಟು ಬಂತು, ಒಳ್ಳೆಯ ರಾಕ್ಷಸಿ ಅಂತೇಳಿ ಎರಡೂ ಕಾಲು ಹಿಡ್ಕೊಂಡು ಹಾಯ್ ಅಂತ ಅಪ್ಪಳಿಸೋಕ್ಕೆ ಹೋಗಿಬಿಟ್ಟ. ಅವಾಗೇನಾಗಿತ್ತು, ಅವಳು ಹಾರು ಆಕಾಶಕ್ಕೆ ಹೋಗ್ಬಿಟ್ಲು. ಬಲಗಾಲದಲ್ಲಿ ಒಂದು ಬಂಗಾರದ ಗೆಜ್ಜೆ ಇತ್ತು, ಅದು ಒಂದು ಇವನ ಕೈಗೆ ಬಂದ್ಬಿಟ್ಟು ನೋಡ್ದ, ಭಾಳ ಚಂದಿತ್ತು. ಅಯ್ಯೋ ದುಷ್ಟೆ ಹೋದ್ಲು ಅಂದ್ಕೊಂಡು ಸೀದಾ ಬಂದ. ಮಾರದಿನ ಅರಮನೆಗೆ ಹೋದ. ಮಹಾರಾಜರು ಕೇಳಿ ಏನಪ್ಪ ಅಂದಾಗ, ಪ್ರಭು ಹಿಂಗಾಯ್ತು ಅಂಥೇಳಿ ಬಂಗಾರದ ಗೆಜ್ಜೆ ಕೊಟ್ಟ. ಇವನು ಧೈರ್ಯ ಸಾಹಸರು ಮಹಾರಾಜನಿಗೆ ಭಾಳ ಬೆಚ್ಚಗೆ ಆಗಿಬಿಡ್ತು. ಅಷ್ಟೊತ್ತಿಗೆ ಮಹಾರಾಣಿ ಅಲ್ಲೇ ಇದ್ಲು. ಪ್ರಭು ಸ್ವಲ್ಪ ಈ ಕಡೆ ಬನ್ನಿ ಅಂತ ಕರ್ಕೊಂಡು ಹೋದ್ಲು. ಏನು ಅಂದಾಗ, ನಮ್ಮ ಮಗಳು ಮದನಲೇಕೆ ಕುಸ್ತಿ ಆಡಬೇಕಾದ್ರೆ ಇವನು ನೋಡಿ ಮೆಚ್ಕೊಂಡ್ಬಿಟ್ಟಿದ್ದಾಳೆ, ಅವನು ಮದುವೆ ಆಗಬೇಕು ಅಂತಿದ್ದಾಳೆ. ಹುಡುಗ ಹೆಂಗು ಬ್ರಾಹ್ಮಣ, ಧೈರ್ಯವಂತ, ಸಾಹಸಿ, ಇವನಿಗೆ ಸರಿ ಜೋಡಿ ಆಗ್ತಾಳೆ, ಮದುವೆ ಮಾಡಬೇಡ ಅಂದಾಗ ರಾಜ ಒಪ್ಕೊಂಡ. ಅಶೋಕದತ್ತನಿಗೆ ತನ್ನ ಮಗಳು ಮದನಲೇಕೆ ಕೊಟ್ಟು ಮದುವೆ ಮಾಡೇ ಬಿಟ್ಟ. ಸಾಮಾನ್ಯ ಬ್ರಾಹ್ಮಣ ಕುಮಾರ ಈಗ ಜಟ್ಟಿಯನ್ನು ಗೆಲುವು ಪಡೆದವನು ಈಗ ಮಹಾರಾಜನ ಅಳಿ ಆಗಿಬಿಟ್ಟ. ಯಾಕೆ? ಧೈರ್ಯ ಸಾಹಸಗಳು. ಸರಿ, ಇವೆಲ್ಲ ಕೆಲವು ದಿನ ಆದಮೇಲೆ ಮಹಾರಾಜ ಅಶೋಕದತ್ತ ತಂದು ಕೊಟ್ಟಿದ್ನಲ್ಲಪ್ಪ, ಏನದು, ಒಂದು ಬಂಗಾರದ ಗೆಜ್ಜೆ, ಅದನ್ನು ಅಕ್ಸಾಲಿಗೆ ಕರೆಸಿ ಇದೇ ಥರದ್ದೊಂದು ಮಾಡಿಕೊಡಿ, ಒಂದು ನೀರು ಹಾಕ್ಕೊಳ್ತಾರೆ, ಮಗಳು ಹಾಕ್ಕೊಳ್ಳಿ ಅಂತ. ಅಕ್ಸಾಲಿ ಕೈ ಮುಗ್ದ, ಸ್ವಾಮಿ ಇರೋ ವಿಷಯ ಹೇಳ್ತೀನಿ, ನನ್ನಂತಹ ಅಕ್ಸಾಲಿ ಈ ದೇಶದಾಗೆ ಇಲ್ಲ, ಇದು ಮನುಷ್ಯ ಲೋಕದ್ದಲ್ಲ, ನಮಗೆ ಯಾರಿಗೂ ಇದು ಮಾಡ್ಲಿಕ್ಕೆ ಬರಲ್ಲ ಸ್ವಾಮಿ, ಇದಕ್ಕೆ ಜೊತೆ ಬೇಕು ಅಂದರೆ ಇದು ಎಲ್ಲಿ ಸಿಕ್ತೋ ಅಲ್ಲಿ ಹುಡುಕಿದ ಸಿಗ ಸ್ವಾಮಿ ಅಂತ ಕೈ ಮುಗ್ದು ಹೋಗಿಬಿಟ್ಟ. ಮಹಾರಾಜನಿಗೆ ಇದ್ಯಾಕೋ ಸಮಸ್ಯೆ ಅನ್ನಿಸ್ತು. ಅಶೋಕದತ್ತನಿಗೆ ವಿಷಯ ಹೇಳಿದಾಗ, ಪ್ರಭು ಅಷ್ಟೇ ತಾನೇ, ಏನು ಯೋಚನೆ ಕೊಡಿ, ಅದಕ್ಕೆ ಇನ್ನೊಂದು ಜೊತೆ ತಂದು ಕೊಡ್ತೀನಿ, ಬೇಡ ಬೇಡ ಅಂದ್ರು ಹೊಂಟೇ ಬಿಟ್ಟ. ಎಲ್ಲಿಗೆ ಬಂದ? ಸ್ಮಶಾನಕ್ಕೆ ಬಂದ. ನೋಡಿದೆ, ಇವಳು ಯಾಳು ಯಕ್ಷಿಣಿ ಪಕ್ಷಿಣಿ ರಕ್ಷಿಣಿ ಆಗಿರಬೇಕು, ರಾಕ್ಷಸಿ ಅಂತೇಳಿ ಒಂದು ಹೆಣ ಇತ್ತು, ಅದನ್ನು ಹೆಗಲ ಮೇಲೆ ಇಟ್ಕೊಂಡು ನರಮಾಂಸ ಬೇಕೆ ನರಮಾಂಸ ಅಂತ ಕೂಗ್ತಾ ಇದ್ದ. ಅಲ್ಲೊಂದು ಮರದ ಹತ್ರ ಒಂದಿಷ್ಟು ಹೆಂಗಸರು ಗುಂಪಿತ್ತು. ಅಲ್ಲಿ ಹೋದಾಗ ನೋಡ್ತಾನೆ, ಅದೇ ಅವತ್ತು ಹಾರೋಗಿದ್ಲಲ್ಲ ಅವಳೇ ಇದ್ಲು. ನರಮಾಂಸ ಬೇಕೆ ಅಂತ ಕೂಗ್ದ. ಅವಳು ಕರೆದ್ಲು, ಬಾಯಿಲಿ ಏನು ಬೇಕು ನಮಗೆ ನರಮಾಂಸ, ಏನು ಬೆಲೆ ಕೊಡಬೇಕು ಅಂದಾಗ, ಬೆಲೆನ ದುಡ್ಡು ಕಾಸು ಬೇಡ, ಇದಿದೆಯಲ್ಲ ಕಾಲ್ಗೆಜ್ಜೆ, ಇದಕ್ಕೆ ಜೊತೆಲಿ ಬೇಕು ಅಂತ ಅವಳು ಜೊತೆಯವ್ರಿಗೆಲ್ಲ ಕಳಿಸಿದ್ಲು. ಅವನು ಕರ್ಕೊಂಡು ಬಂದು ಕೂಡ್ಸ್ಕೊಂಡ್ಲಲ್ಲಿ. ನೋಡಪ್ಪ ವಿಷಯ ಹೇಳ್ತೀನಿ ಕೇಳಿ. ನೋಡು, ಹಿಮಾಲಯ ಪರ್ವತದಲ್ಲಿ ನಿನಗೆ ಅಲ್ಲಿ ತ್ರಿಗಂಟಪುರ ಅಂತ ರಾಕ್ಷಸ ರಾಜ್ಯ ಇತ್ತು. ಅಲ್ಲಿ ಲಂಬಜೀವ ಅನ್ನೋ ರಾಕ್ಷಸನೇ ರಾಜ. ನಾನು ಅವನ ಹೆಂಡತಿ ವಿದ್ಯುಲ್ಲೇಖೆ ಅಂತ, ನನಗೆ ಮಗಳಿದ್ದಾಳೆ ಸಮುದ್ರ ಪ್ರಭೆ ಅಂಥೇಳಿ. ನಮ್ಮ ರಾಜ ಗಂಧರ್ವರ ಜೊತೆಗೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಯುದ್ಧದಲ್ಲಿ ಪ್ರಾಣ ಬಿಟ್ಟುಬಿಟ್ಟ. ಆಗ ಸೇನಾಧಿಪತಿ ಕಪಾಲಸ್ಫೋಟ ಈಗ ಅಲ್ಲಿ ರಾಜನಾಗಿದ್ದಾನೆ. ಹಾಗಾಗಿ ನಮ್ಮ ಬಗ್ಗೆ ವಿಶ್ವಾಸಕ್ಕೋಸ್ಕರ ಗೋವಿಂದಪುರ ಅಂಥೇಳಿ ಒಂದು ಊರನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ನಾನು ನನ್ನ ಮಗಳು ಇದ್ದೆ. ಈಗ ನನ್ನ ಮಗಳು ಮದುವೆ ಮಾಡಬೇಕು. ನಿನ್ನ ನೋಡ್ತಾ ಇದ್ದೀನಿ, ನೀನು ಮಹಾಶೂರಧೀರ, ನೋಡ್ಲಿಕ್ಕೆ ಚಂದ ಇದ್ದೀಯ. ನನ್ನ ಮಗಳು ಈ ಸಮುದ್ರ ಪ್ರಭೆಗೆ ಮದುವೆ ಆಗಲಿಕ್ಕೆ ಯೋಗ್ಯ ಅನ್ನಿಸ್ತು. ನನ್ನ ಜೊತೆಗೆ ಬಾ, ನನ್ನ ಮಗಳು ನೋಡು, ಒಪ್ಪಿಗೆ ಆದರೆ ಮಗಳು ಮದುವೆ ಆಗು, ಮದುವೆ ಆದರೆ ನಾನು ಇನ್ನೊಂದು ಕಾಲ್ಗೆಜ್ಜೆ ಕೊಡ್ತೀನಿ ಅಂದ್ಬಿಟ್ಲು. ಇನ್ನೊಂದು ಕಾಲ್ಗೆಜ್ಜೆ ಬೇಕಿತ್ತಲ್ಲ ಕೊಡು ಅಂದ. ಅವಳು ಗಗನ ಮಾರ್ಗದಲ್ಲಿ ಹಾರಿಸ್ಕೊಂಡು ಗೋವಿಂದಪುರಕ್ಕೆ ಹೋದ್ಲು. ಅವಳ ಮಗಳು ಸಮುದ್ರ ಪ್ರಭೆ ನೋಡ್ದ, ಇಷ್ಟ ಆಯಿತು, ಮದುವೆ ಆದ. ಮದುವೆ ಆದಮೇಲೆ ಮಾತಿನ ಹಾಗೆ ಕೆಲವು ದಿನ ಸಂಸಾರ ಆಯಿತು. ಇನ್ನೊಂದು ಶ್ರೇಷ್ಠವಾದ ಬಂಗಾರದ ಗೆಜ್ಜೆ ಕೊಟ್ಟಳು, ಜೊತೆಗೆ ಬಂಗಾರದ ಒಂದು ಕಮಲದ ಹೂವನ್ನು ಕೊಟ್ಟಳು. ಅಳಿಯ ಹೋಗಿ ಬಾ ನೋಡು, ಒಂದು ಸ್ಮಶಾನ ಕರ್ಕೊಂಬಂದ್ಬಿಟ್ಲು. ಪ್ರತಿ ಬಹುಳ ಚತುರ್ದಶಿ ದಿನ ನಾನು ಇಲ್ಲಿಗೆ ಬರ್ತೀನಿ, ನೀನು ಬಂದರೆ ನಾವು ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು.
ಆಯಿತು ಅತ್ತೆ ಅಂತೇಳಿ ಕೈ ಮುಗ್ದ. ಅತ್ತೆ ಆ ಕಡೆ ಹೋದು ಸೀದಾ ಊರಿಗೆ ಬಂದ. ರಾಜ ರಾಣಿ ತನ್ನ ಹೆಂಡತಿಗೆ ಇದನ್ನೆಲ್ಲ ಬಂಗಾರದ ಗೆಜ್ಜೆ ಕೊಟ್ಟ, ನಡೆದಿದ್ದೆಲ್ಲ ಹೇಳ್ದ. ರಾಜನಿಗೆ ಬಹಳ ಸಂತೋಷ ಆಗಿಬಿಡ್ತು. ರಾಜಕುಮಾರಿ ಅಂತೂ ಈ 2 ಗೆಜ್ಜೆ ಹಾಕ್ಕೊಂಡು ಅರಮನೆ ತುಂಬ ಓಡಾಡಿದ್ಲು. ಈಗ ಮಹಾರಾಜ ಅವಳು ತಂದು ಕೊಟ್ಟಲ್ಲ ಬಂಗಾರದ ಕಮಲು ತಗೊಂಡೋಗಿ ತಾನೇ ಕಟ್ಟಿದ ದೇವಸ್ಥಾನ ಗೋಪುರದ ಮೇಲೆ ಇಟ್ಟ. ನೋಡ್ದ 2 ಗೋಪುರ ಇದೆ, ಇನ್ನೊಂದು ಗೋಪುರದ ಮೇಲೆ ಇನ್ನೊಂದು ಬಂಗಾರದ ಹೂ ಇದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಅಳಿಯನಿಗೆ ಹೇಳ್ದ, ಬಾವಾ ಇದೇನು ದೊಡ್ಡದು, ನಾಳೆ ಚತುರ್ಶ್ರೀ ಹೋಗ್ತೀನಿ ಅಂತ. ಬೇಡ ಬೇಡ ಅಂದ್ರು ಸಹಿತ ಚತುರ್ಶ್ರೀ ಸ್ಮಶಾನಕ್ಕೆ ಹೋದ. ಅತ್ತೆಯನ್ನು ಕೂಡಲೇ ನಡಿಯಪ್ಪ ಹೋಗೋಣ ಊರಿಗೆ ಅಂತೇಳಿ ಅವಳು ಗೋವಿಂದಪುರಕ್ಕೆ ಕರ್ಕೊಂಬಂದು ಈ ರಾಣಿ ಜೊತೆಗೆ ಈ ಹೆಂಡತಿ ಜೊತೆಗೂ ಕೆಲವು ದಿನ ಇದ್ದ. ಅವಾಗತ್ತೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು. ಏನಾಗಬೇಕು ನೋಡಿ, ನೀವು ಬಂಗಾರದ ಕಮಲದ ಹೂ ಒಂದು ಕೊಟ್ಟಿದ್ರಿ, ನಂಗೆ ಇನ್ನೊಂದು ಬೇಕು. ಹಳೆಮಯ್ಯ, ನಾನು ಹೇಳಿದ್ನಲ್ಲ ನಮ್ಮ ರಾಕ್ಷಸ ರಾಜ, ಈಗ ಯಾರು ಕಪಾಲ ಸ್ಫೋಟ, ಅವನ ಅರಮನೆ ಮುಂದೆ ಒಂದು ಸರೋವರ ಇದೆ, ಅಲ್ಲಿ ಬಿಡೋದಪ್ಪ ಹೂವು ಭಾಳ ಕಾವಲಿ ಇರುತ್ತೆ, ಯಾರಿಗೆ ಅಷ್ಟೆಲ್ಲ ಕೊಡಲ್ಲ, ಏನೋ ಒಂದು ಹುಡುಗರು ಯಾಕೆ ಹಿಂದೆ ಕೊಟ್ಟಿದ್ದ, ನಾನು ಕೇಳಲಿಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಅತ್ತೆ ನಾನು ಹೂವು ತಗೊಳ್ದೆ ಹೋಗಲ್ಲ, ನೀವೇನು ಯೋಚನೆ ಮಾಡಬೇಡಿ, ನಾನು ಕರ್ಕೊಂಡು ಹೋಗಿ ದೂರದಿಂದ ತೋರಿಸಿ ಬಂದುಬಿಡಿ, ಬಾಕಿ ನಾನು ಅದನ್ನು ಸಂಪಾದಿಸ್ತೀನಿ ಅಂತ. ಧೈರ್ಯದ ಬಗ್ಗೆ ನಂಬಿಕೆ ಇತ್ತು. ಇವಳು ಬಂದ್ಲು, ತೋರಿಸಿದ್ಲು, ಹೋಗ್ಬಿಟ್ಲು. ಇವನು ಹೋದ, ಕೊಳದಲ್ಲಿ ಕಿತ್ಕೊಳ್ಳೋಕೆ ಹೋದ. ರಾಕ್ಷಸಿದ್ರು, ಬಾಹುಬಲ ಇತ್ತು ಅಲ್ಲೋ, ಅವ್ರ ಜೊತೆ ಹಾಳ್ದಾರ ಕೈಕಾಲು ಮುರಿದು ಓಡಿಸ್ಬಿಟ್ಟ. ಅವ್ರು ಓಡೋದ್ರು. ಅವ್ರ ರಾಜ ಕಪಾಲ ಸ್ಫೋಟನಿಗೆ ಮಹಾಪ್ರಭು ಮಹಾಪ್ರಭು ಅವನ ಮನುಷ್ಯ ಬಂದಿದ್ದಾನೆ, ನಮ್ಮ ಹುಟ್ಟಾಗಿ ಹೊಡೆದ ಕೊಳದಲ್ಲಿರೋ ಕಮದು ಕಿತ್ಕೊಳ್ತಿದ್ದಾನೆ ಅಂತ. ಇವನಿಗೆ ಸಿಟ್ಟು ಬಂತು. ಯಾರವನು ಅಂತೇಳಿ ಗರ್ಜನೆ ಮಾಡ್ಕೊಂಡು ಬಂದೇ ಬಿಟ್ಟ. ಯಾರೋ ದುಷ್ಟ ಬಂದ ಅವನ ಜೊತೆ ಯುದ್ಧ ಮಾಡ್ತೀನಿ ಅಂತೇಳಿ ಅಶೋಕದತ್ತ ನಿಂತ. ಕಪಾಲ ಸ್ಫೋಟ ನೋಡ್ತಾನೆ, ಯಾರಿವ? ಅಣ್ಣ ನಾನು ನಿನ್ನ ತಮ್ಮ ಅಂತ ಓಡ್ಬಂದು ಕಾಲಿಗೆ ಬಿದ್ದುಬಿಟ್ಟ. ಇವನೇ ಅವನ ರಾಕ್ಷಸ, ನನ್ನ ಕಾಲಿಗೆ ಬಿದ್ದ ಅಂತೇಳಿ ಅಶೋಕದತ್ತನಿಗೆ ಆಶ್ಚರ್ಯ. ಅಷ್ಟೊತ್ತಿಗೆ ಅವನಿಗೆ ರೂಪನೇ ಬದಲಾಗ್ಬಿಡ್ತು. ವಿಜಯದತ್ತ ತಮ್ಮ ಅವಾಗ ಸ್ಮಶಾನಕ್ಕೆ ಹೋದವನು ಈಗ ರಾಕ್ಷಸನಾಗಿದ್ದ, ಈಗ ಅವನಿಗೆ ಮನುಷ್ಯ ರೂಪ ಬಂದುಬಿಟ್ಟಿದೆ. ಇದೇನು ಆಶ್ಚರ್ಯ ಅನ್ನೋಷ್ಟಕ್ಕೆ ಆಕಾಶದಿಂದ ವಿದ್ಯಾಧರ ಗುರು ಒಬ್ಬ ಕೆಳಗಿಳಿದು ಬಂದು, ಅಪ್ಪ ನೀವಿಬ್ಬರು ವಿದ್ಯಾಧರರು ಹೀಗೆ ಒಂದು ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಮತಂಗ ಮುನಿಗಳ ಆಶ್ರಮದ ಹತ್ರ ಅವರ ಕುಮಾರಿಯರನ್ನ ಕೆಣಕಿದ್ದಕ್ಕೆ ನಿಮಗೆ ಈ ಥರ ಶಾಪದಿಂದ ಈ ಥರ ಆಗಿತ್ತು. ಈಗ ಶಾಪ ವಿಮೋಚನೆ ಆಗ್ತಾ ಇದೆ. ನೀವು ನಿಮ್ಮ ತಂದೆ ತಾಯಿಗಳು ನಿಮ್ಮ ಹೆಂಡತಿಯರಿಗೂ ಸಹಿತ ಈ ವಿದ್ಯಾಧರನಾಗಿ ಮಾಡಿ ಕರ್ಕೊಂಡು ಬನ್ನಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಅವ್ರಿಗೆ ಮಂತ್ರಗಳನ್ನೆಲ್ಲ ಕೊಟ್ಟು ಹೋಗಿಬಿಟ್ಟ. ಇಬ್ಬರು ಸಹಿತ ಬೇಕಾದಷ್ಟು ಬಂಗಾರದ ಕಮಲ ಹೂ ತೊಗೊಂಡು ಸೀದಾ ಗೋವಿಂದಪುರಕ್ಕೆ ಬಂದರು. ರಾಕ್ಷಸಿಗೆಲ್ಲ ಹೇಳಿದ್ರು ಅತ್ತೆಗೆ. ಅವಳನ್ನು ಸಮುದ್ರ ಪ್ರಭೆಯನ್ನು ಕರ್ಕೊಂಡು ಸೀದಾ ಎಲ್ಲಿ ಬಂದರು? ಕಾಶಿಗೆ ಬಂದರು. ಕಾಶಿಯಲ್ಲಿ ಮೊದಲು ಮನೆಗೆ ಹೋದಾಗ ಆಹಾ ಏನು ಸಂತೋಷ! ಯಾರಿಗೆ? ನಮ್ಮ ಗೋವಿಂದ ಸ್ವಾಮಿಗೆ ಮಗ ಬಂದುಬಿಟ್ಟ, 2ನೇ ಮಗನು ಅಂತ ಬಾಯಿ ತಪ್ಪಿಕೊಂಡು ಭಾಳ ಸಂತೋಷ ಆಯಿತು. ಅದೇನಪ್ಪ ಏನು ಕತೆ? ಅದಾವತ್ತು ನೀನೇನೋ ನುಗ್ದಿ ರಾಕ್ಷಸ ಆಗಿ ಮುಂದೇನು ಕತೆ ಅಂತ ಹೇಳ್ದ. ಅಪ್ಪ ರಾಕ್ಷಸ ಆಗಿಬಿಟ್ಟೆ, ರಾಕ್ಷಸರು ಬಂದು ಬಾರಯ್ಯ ನನಗೆ ಕಪಾಲ ಸ್ಫೋಟಗೊಂಡು ನಾನು ಹುಟ್ಟಿದ್ರಿಂದ ಕಪಾಲ ಸ್ಫೋಟ ಅಂತ ಹೆಸರಿಟ್ಬಿಟ್ರು, ಕರ್ಕೊಂಡು ಹೋದ್ರು. ನಾನು ಭಾಳ ಬಲಶಾಲಿಯಾಗಿದ್ದೆ. ರಾಕ್ಷಸ ರಾಜ ನನ್ನ ಸೇನಾಧಿಪತಿ ಮಾಡ್ಕೊಂಡ್ಬಿಟ್ಟ. ಅವನು ಯುದ್ಧದಲ್ಲಿ ಸತ್ತೋದ, ನಾನೇ ರಾಜನಾಗಿ ಆಳ್ತಾ ಇದ್ದೆ. ಅಣ್ಣನ ನೋಡಿದೆ, ಅಣ್ಣ ಅಂತ ಗೊತ್ತಿಲ್ಲ, ಯಾರೋ ಬಂದು ಕಮಲು ಕಿತ್ತಿದೆ ಅಂದಾಗ ಹೋರಾಟ ಮಾಡ್ಲಿಕ್ಕೆ ಬಂದೆ. ಅಣ್ಣನ ನೋಡಿದಾಗ ನನ್ನ ಶಾಪ ವಿಮೋಚನೆ ಆಯಿತು ಅಂತ ಹೇಳ್ದ. ಅಷ್ಟೊತ್ತಿಗೆ ರಾಜನಿಗೆ ವಿಷಯ ಗೊತ್ತಾಯಿತು. ಮಹಾರಾಜನಿಗೆ ಎಲ್ಲ ಬಂಗಾರದ ಕಮಲು ಹೂ ಕೊಟ್ಟ. ಮದಲಲೇಖೆ ತನ್ನ ರಾಜಕುಮಾರಿಯನ್ನು ಕರ್ಕೊಂಡ. ತನ್ನ ಸಮುದ್ರ ಪ್ರಭೆ ರಾಜಕುಮಾರಿ ಮದಲಲೇಖೆ ಇಬ್ಬರಿಗೂ ಸಹಿತ ಏನು ಮಾಡಿದ್ರು, ವಿದ್ಯಾಧರರೇ ಪರಿವರ್ತನೆ ಮಾಡಿದರು. ಇವರು ಅಪ್ಪ ಅಮ್ಮನ ವಿದ್ಯಾಧರ ಪರಿವರ್ತನೆ ಮಾಡಿಕೊಂಡ್ರು. ಎಲ್ಲ ವಿದ್ಯಾಧರ ಲೋಕಕ್ಕೆ ಹೋಗಿ ಸುಖವಾಗಿದ್ರು. ಬಡಿ ಮಕ್ಕಳೇ, ಬದುಕಿನಲ್ಲಿ ಯಾರ್ಯಾರ ಬದುಕು ಏನೇನಾಗುತ್ತೋ, ಏರಿಳಿತಗಳು ಎಲ್ಲ ಇರುತ್ತೆ, ಚಿತ್ರ ವಿಚಿತ್ರಗಳು. ಬದುಕು ಅಂದರೆ ಕಷ್ಟ ಸುಖಗಳ ಮಿಶ್ರಣ. ಸುಖನೂ ಬರುತ್ತೆ, ದುಃಖನೂ ಬರುತ್ತೆ, ಸಂತೋಷನೂ ಕೊಡುತ್ತಲ್ವ. ನಮಸ್ಕಾರ.